ಹೇಳಿ, ಪರವಾಗಿಲ್ಲ. ನೀವು ತುಂಬಾ ಅಳ್ತಾ ಇದ್ರಿ. ನೀವೇ ಪೊಯಮ್ಮ ಹೇಳಿ, ನೀವು ಒಂದ್ಸರಿ ಪೊಯಮ್ಮ. ಅಮ್ಮ ಥ್ಯಾಂಕ್ ಯು. ಪೊಯಮ್ ಬೇಕು ಅಂದ್ರೆ ಮತ್ತೆ ನಾಳೆ ನೋಡ್ಬೇಕು. ಚೆನ್ನಾಗಿತ್ತಾ? ಥ್ಯಾಂಕ್ ಯು ಸೋ ಮಚ್. ಅವ್ನು ಶೂಟಿಂಗ್ ಅಲ್ಲಿ ಬಿಸಿ ಇದ್ದಾನೆ ಸರ್, ಕರ್ಕೊಂಡ್ ಬರ್ತಿದ್ವಿ. ಬಟ್ ಥ್ಯಾಂಕ್ ಯು ಸೋ ಮಚ್. ಫ್ರೈಡೇ ದಿನ ಇಷ್ಟು ಜನ ಬಂದು ಸಿನಿಮಾ ನೋಡ್ತಿರೋದಕ್ಕೆ ನಾನು ಎಲ್ಲ ವಿಸಿಟಲ್ಲಿ ಅದನ್ನ ಹೇಳ್ತಾ ಇದ್ದೀನಿ. ನನ್ನ ಮಾತು ಯಾವುದು ಬಿಲೀವ್ ಮಾಡಲ್ಲ. ಒಬ್ಬ ಪ್ರೇಕ್ಷಕನ ಮಾತು ಇನ್ನೊಬ್ಬ ಪ್ರೇಕ್ಷಕನೇ ಬಿಲೀವ್ ಮಾಡೋದು. ನಾನು ಹೇಳ್ಬೋದೇ ನಾನು ತುಂಬಾ ಚೆನ್ನಾಗಿ ಮಾಡಿದ್ದೀನಿ, ತುಂಬಾ ಕಷ್ಟಪಟ್ಟಿದ್ದು, ಯಾವುದಕ್ಕೂ ಇಲ್ಲ. ಈ 2 ಅವರ್ ನೀವು ಕೊಟ್ಟಿರೋ ದುಡ್ಡಿಗೆ ಎಂಟರ್ಟೈನ್ಮೆಂಟ್ ಕೊಟ್ಟಿದೀವಾ? ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ನಾವು ಸಿನಿಮಾ ನೋಡಿ ಚೆನ್ನಾಗಿದೆ ಅಂದ್ಬಿಟ್ಟು ಫ್ಯಾಮಿಲಿ ಅವ್ರನ್ನ ಕರ್ಕೊಂಡ್ಬಂದು ತೋರಿಸಿದ್ವಿ. ಥ್ಯಾಂಕ್ ಯು. ಆಕ್ಚುಲಿ ಇವತ್ತು ಎಲ್ಲ ಕಡೆ ಹೋದಾಗಲೂ ಅಷ್ಟೇ, ಫಸ್ಟ್ ಡೇ ಬಂದವರು ಒಂದು 10 ಜನ ಕರ್ಕೊಂಡ್ ಬಂದಿದ್ದಾರೆ. ರಿಪೀಟ್ ಆಡಿಯನ್ಸ್ ಹೆಚ್ಚಾಗ್ತಿದೆ ಅಂದ್ರೆ ನೀವ್ ಹೇಳೋ ಮಾತನ್ನೇ ನಂಬೋದು. ಸೊ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಇಷ್ಟ ಆಗಿದೆ ಅಂತ ಹೇಳಿ, ಇಲ್ಲ ಅಂದ್ರೆ ಇಲ್ಲ. ಇಟ್ಸ್ ಆಲ್ ನಿಮ್ಗೆ ಏನ್ ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.